ಆರ್ಟಿಒ ಅಧಿಕಾರಿಗಳು ನಮ್ಮ ಮನೆಯಲ್ಲಿ ಇರುವ ಕ್ರಷರ್ ವಾಹನಕ್ಕೆ ಎಫ್ಸಿ ಮಾಡಿದ್ದಾರೆ. ಇದು ಎಷ್ಟು ಸರಿ? 2014ರಂದು ಐಕೆಎಫ್ ಫೈನಾನ್ಸ್ ಕಂಪನಿ ವತಿಯಿಂದ ಸಾಲವನ್ನು ಪಡೆದು 2015ರಲ್ಲಿ ಅಂಬಣ್ಣ ಎನ್ನುವ ವ್ಯಕ್ತಿಗೆ ಫೈನಾನ್ಸ್ ಕಂಪನಿಯಲ್ಲಿರುವ ಸಾಲವನ್ನು ಮುಟ್ಟಿಸುವಂತೆ ಹೇಳಿ ಮಾರಾಟ ಮಾಡಿದ್ದು. ಈ ಅಂಬಣ್ಣ ಎನ್ನುವ ವ್ಯಕ್ತಿ ತಿರುಮಲ ಎನ್ನುವ ವ್ಯಕ್ತಿಗೆ ಮಾರಾಟ ಮಾಡಿದ್ದು. ಆದರೆ ತಿರುಮಲ ಎನ್ನುವ ವ್ಯಕ್ತಿ ಸಾಲ ಕಂತು ಪಾವತಿಸದ ಹಿನ್ನೆಲೆ ಫೈನಾನ್ಸ್ ಕಂಪನಿಯವರು ನನಗೆ ನೋಟಿಸ್ ನೀಡಿದ್ದಾರೆ. ಬಳ್ಳಾರಿ ಪೊಲೀಸರ ಸಹಾಯದಿಂದ ಆಗಸ್ಟ್ 1ರಂದು ವಾಹನವನ್ನು ಮನೆಗೆ ತೆಗೆದುಕೊಂಡು ಬಂದಿದ್ದು. ಆದರೆ ದಿನಾಂಕ 6ರಂದು ರಾಯಚೂರು ಜಿಲ್ಲಾ ಆರ್ಟಿಒ ಅಧಿಕಾರಿಗಳು ಎಫ್ಸಿ ಮಾಡಿದ್ದಾರೆ. ಇದರಿಂದಾಗಿ ನನಗೆ ತೀವ್ರ ಅನ್ಯಾಯವಾಗಿದೆ ಎಂದು ಈರಣ್ಣ ಕೆಂಗಲ್ ಹೇಳಿದರು. ಊರು ಬಂದು ಕೆಂಗಲ್, ಸಿಂಧನೂರು ತಾಲೂಕು, ರಾಯಚೂರು ಡಿಸ್ಟಿಕ್ಕು. ಈ ಗಾಡಿ ತಗೊಂಡು 9 ವರ್ಷ ಆಗಿದೆ. ನಾವು ಈ ಗಾಡಿ ಒಬ್ಬರಿಗೆ ಕಂಟಿನ್ಯೂ ಇದ್ರಾಗ ಕೊಟ್ಟು ಅವರು ಸರಿಯಾಗಿ EMI ಕಟ್ಟಿಲ್ಲ. ಗಾಡಿಗೆ 4 ವರ್ಷ ಎಫ್ಸಿನೂ ಮಾಡಿಸಿಲ್ಲ, ಇನ್ಸೂರೆನ್ಸ್ ಕಟ್ಟಿಲ್ಲ, ಟ್ಯಾಕ್ಸು ಇಲ್ಲ ಈ ಗಾಡಿಗೆ. ಆದರೂ ಕೂಡ ಅವ್ರಿಗೆ ನಾವು ಎಷ್ಟು ಸಲ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಒಂದು ಸಲ ಪಿಕ್ ಮಾಡಿದರೆ ತಿರುಮಲಂಬರು ನೀನು ಕಂಪ್ಲೇಂಟ್ ಕೊಟ್ಕ ಏನು ಮಾಡ್ಕೆ ಈ ಗಾಡಿ ಬಿಡಲ್ಲ, ನಾನು ಈ ಗಾಡಿ ಸ್ಕ್ರಾಪ್ ಮಾಡ್ತೀನಿ ಅಂತಂದ. ಹೋಗ್ಲಿ ಬಿಡಂತ ಸುಮ್ಮನೆ ಅದೀವಿ. ನಾವು ಬೇರೆಯವ್ರಿಗೆ ಅಂಬಣ್ಣ ನಂಬರಿಗೆ ಕೊಟ್ಟಿದ್ವಿ ಗಾಡಿ. ಅವ್ರಿಗೆ ಇಲ್ಲಿದ್ದ ಫೋನ್ ಮಾಡಿಸಿದಾಗ ಮೊನ್ನೆ ತಿಂಗಳು ಫೆಬ್ರವರಿಯಲ್ಲಿ ಇದ್ರದ್ದೆಲ್ಲ ಕಟ್ಟಿದ್ದಾರೆ. ಅಷ್ಟೆಲ್ಲ ಕಟ್ಟಿದ್ರು ಕೂಡ ಈ ಗಾಡಿಗೆ 1ನೇ ತಾರೀಕಿಗೆ ಈ ಗಾಡಿ ತೊಗೊಂಬಂದಿದ್ದೀನಿ ನಾನು. 1ನೇ ತಾರೀಕಿಗೆ ಇದು ತೊಗೊಂಬಂದಿದ್ದೀನಿ ಎಲ್ಲ ಗಾಡಿ. ಈ ಗಾಡಿ ನನ್ನ ಹತ್ರ ಇದೆ, ಇಲ್ಲೇ ಮನೆ ಹತ್ರ ಸ್ಥಳದಲ್ಲಿದೆ. ಸ್ಪಾಟ್ GPS ಫೋಟೋ ಇದೆ ನನ್ನ ಹತ್ರ. ಈ ಗಾಡಿ ಇಲ್ಲೇ ಇಟ್ಕೊಂಡು ಅವರು ಯಾರು ರಾಯಚೂರು RTO ಅವರು ಹೆಂಗೆ ಇದನ್ನು ಎಫ್ಸಿ ಮಾಡಿದರು. ಇವರಿಗೆ ಅಧಿಕಾರ ಎಲ್ಲಿದೆ? ಇವ್ರು ಇದ್ರಂಗೆ ಎಷ್ಟು ಅಧಿಕಾರನ ಹಾಳು ಮಾಡಿದ್ದಾರೆ. ಈ ಗಾಡಿ ನೋಡ್ರಿ, ಇದು ಒಂದು ಕಂಡೀಷನು ಇಲ್ಲ. ಈ ಗಾಡಿ ಎಲ್ಲ 0 ಕಂಡೀಷನ್ ಐತೆ ಗಾಡಿಗೆ. ನಮ್ಮ ಗಾಡಿಗಳಿಗೆ ಏನನ್ನ ತಗೊಂಡಾದ್ರು ಒಂದು ಸ್ಟಿಕ್ಕರ್ ಇಲ್ಲ ಅಂದರೂ ಕೂಡ ಆ ಸ್ಟಿಕ್ಕರ್ ಆಸೆಯಲ್ಲಿ ನಮಗೆ ಇದು ಮಾಡಿಸ್ತಿದ್ದಾರೆ, ಎಫ್ಸಿ ಮಾಡಿಸ್ತಿದ್ದಾರೆ. ಇದೇನು ಗುಡ್ ಕಂಡೀಷನ್ ಇಲ್ಲದ ಗಾಡಿನ ತಗೊಂಡೋಗಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡು ಅಮೌಂಟ್ ತಗೊಂಡು ಅವ್ರವ್ರ ಲಿಂಕ್ ತಗೊಂಡು ಅವರು ಮೇಲೆ ಹಂಗೆ ಎಫ್ಸಿ ಮಾಡಿಕೊಟ್ರೆ ಇದು ಯಾಕಡಿದು ಎಲ್ಲೈತೆ ಈಗ ನ್ಯಾಯ? ಇದಕ್ಕೆ ನಮಗೊಂದು ಈಗ ನ್ಯಾಯ ಬೇಕಂತಂದ್ರೆ ಅಧಿಕಾರ ಅವರು ಒಂಥರ ಹಿಂಗೆ ದುರ್ಬಳಕೆ ಮಾಡ್ಕೊಂಬಿಟ್ಟಿದ್ದಾರೆ. ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರದೇ ಎಲ್ಲ ಅಮೌಂಟಿನ ಮೇಲೆ ಇವ್ರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಎಷ್ಟೋ ಸಲ ನೋಡಿದ್ದೀನಿ ನಾನು. ಅದಕ್ಕಾಗಿ ಈ ಗಾಡಿ ಏನು ಇಲ್ದಂಗೆ ಈ ಗಾಡಿ ಎಫ್ಸಿ ಮಾಡಿದ್ದಾರೆ. ಅವರಿಗೆ ನಾನು FIR ಹಾಕ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ.